ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ. IPL ಇತಿಹಾಸದಲ್ಲಿ ಅತ್ಯಧಿಕ ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತದೆ. ನಾವು 2008 ರಿಂದ 2025 ಆರೆಂಜ್ ಕ್ಯಾಪ್ ಗೆದ್ದ ಎಲ್ಲ ಸ್ಟಾರ್ ಆಟಗಾರರನ್ನ ನೋಡ್ತಾ ಹೋಗೋಣ. IPL 2008ರಲ್ಲಿ ಆರಂಭವಾಯಿತು. 2008ರಲ್ಲಿ ಶಾನ್ ಮಾರ್ಷ್ 616 ರನ್ ಗಳಿಸುವ ಮೂಲಕ ಮೊದಲ ಆರೆಂಜ್ ಕ್ಯಾಪನ್ನು ಗೆದ್ದರು. 2009ರಲ್ಲಿ ಮ್ಯಾಥ್ಯೂ ಹೇಡನ್ 572 ರನ್ ಗಳಿಸುವ ಮೂಲಕ ಆರೆಂಜ್ ಕ್ಯಾಪನ್ನು ಗೆದ್ದರು. 2010ರಲ್ಲಿ 618 ರನ್ ಗಳಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಆರೆಂಜ್ ಕ್ಯಾಪನ್ನು ಗೆದ್ದರು. 2011ರಲ್ಲಿ ಕ್ರಿಸ್ ಗೇಲ್ 608 ರನ್ ಗಳಿಸುವ ಮೂಲಕ ಆರೆಂಜ್ ಕ್ಯಾಪ್ ಗೆದ್ದರು. ನಂತರದ ಸೀಸನ್ 2012ರಲ್ಲೂ ಕೂಡ 733 ರನ್ ಗಳಿಸುವ ಮೂಲಕ ಕ್ರಿಸ್ ಗೇಲ್ ಆರೆಂಜ್ ಕ್ಯಾಪನ್ನು ಗೆದ್ದರು. 2013ರಲ್ಲಿ 733 ರನ್ ಗಳಿಸುವ ಮೂಲಕ ಮೈಕಲ್ ಹಸಿ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2014ರ ಸೀಸನ್ನಲ್ಲಿ 660 ರನ್ ಗಳಿಸುವ ಮೂಲಕ ರಾಬಿನ್ ಉತ್ತಪ್ಪ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2015ರಲ್ಲಿ 562 ರನ್ ಗಳಿಸುವ ಮೂಲಕ ಡೇವಿಡ್ ವಾರ್ನರ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2016ರಲ್ಲಿ 973 ರನ್ ಗಳಿಸುವ ಮೂಲಕ ರನ್ ಮಷೀನ್ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2017ರಲ್ಲಿ 641 ರನ್ ಗಳಿಸುವ ಮೂಲಕ ಡೇವಿಡ್ ವಾರ್ನರ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2018ರಲ್ಲಿ 735 ರನ್ ಗಳಿಸುವ ಮೂಲಕ ನ್ಯೂಜಿಲೆಂಡ್ ಸ್ಟಾರ್ ಬ್ಯಾಟರ್ ಕೇನ್ ವಿಲಿಯಮ್ಸನ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2019ರಲ್ಲಿ 692 ರನ್ ಗಳಿಸುವ ಮೂಲಕ ಆಸ್ಟ್ರೇಲಿಯಾ ಸ್ಟಾರ್ ಬ್ಯಾಟರ್ ಡೇವಿಡ್ ವಾರ್ನರ್ ಆರೆಂಜ್ ಕ್ಯಾಪನ್ನು ಗೆದ್ದರು. 2020ರಲ್ಲಿ 670 ರನ್ ಗಳಿಸುವ ಮೂಲಕ ಕನ್ನಡದ KL ರಾಹುಲ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2021ರಲ್ಲಿ 635 ರನ್ ಗಳಿಸುವ ಮೂಲಕ ರುತುರಾಜ್ ಗಾಯಕ್ವಾಡ್ ಆರೆಂಜ್ ಕ್ಯಾಪ್ ಗೆದ್ದರು. IPL 2022ರಲ್ಲಿ 863 ರನ್ ಗಳಿಸುವ ಮೂಲಕ ಜಾಸ್ ಬಟ್ಲರ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2023ರಲ್ಲಿ 890 ರನ್ ಗಳಿಸುವ ಮೂಲಕ ಶುಭ್ಮನ್ ಗಿಲ್ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2024ರಲ್ಲಿ 741 ರನ್ ಗಳಿಸುವ ಮೂಲಕ ರನ್ ಮಷೀನ್ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪನ್ನು ಗೆದ್ದರು. IPL 2025ರಲ್ಲಿ 759 ರನ್ ಗಳಿಸುವ ಮೂಲಕ ಸಾಯಿ ಸುದರ್ಶನ್ ಆರೆಂಜ್ ಕ್ಯಾಪನ್ನು ಗೆದ್ದರು. ಆಸ್ಟ್ರೇಲಿಯಾ ಸ್ಟಾರ್ ಬ್ಯಾಟರ್ ಡೇವಿಡ್ ವಾರ್ನರ್ 3 ಬಾರಿ ಆರೆಂಜ್ ಕ್ಯಾಪನ್ನು ಗೆದ್ದಿದ್ದಾರೆ. IPLನ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ವಿರಾಟ್ ಕೊಹ್ಲಿ 973 ರನ್ನು 2016ರಲ್ಲಿ. ಇನ್ನಷ್ಟು ಕ್ರಿಕೆಟ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.